ಪರಪ್ಪನ ಅಗ್ರಹಾರ ಜೈಲು ಸೇರಿರ್ತಕ್ಕಂಥ ದರ್ಶನ್ ಅಲ್ಲಿನ ಜೈಲೂಟಕ್ಕೆ ಹೊಂದಿಕೊಂಡಿದ್ದಾರೆ, ತೂಕವನ್ನು ಕಳೆದುಕೊಂಡಿದ್ದಾರೆ ಅಂತೆಲ್ಲ 108 ಮಾತುಗಳು ಬರ್ತಾ ಇತ್ತು. ಓಕೆ ಅಣ್ಣ. ಆದರೆ ನಿನ್ನೆ ರಿವೀಲ್ ಆದಂತಹ ಒಂದು ಫೋಟೋ ಈ ಕಿಲ್ಲಿಂಗ್ ಸ್ಟಾರ್ಗೆ ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ. ಈ ನನ್ನ ಮಕ್ಕಳು ಜೈಲಿನಲ್ಲಿ ರಾಜಾತಿಥ್ಯವನ್ನ ಕೊಡಲಾಗ್ತಾ ಇದೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಕಿಲ್ಲಿಂಗ್ ಸ್ಟಾರ್ ನ ಬಿಂದಾಸ್ ಲೈಫ್ ಹೇಗಿದೆ ಅಂತ ನಾವು ತೋರಿಸ್ತೀವಿ. ಜೈಲಲ್ಲಿ ದರ್ಶನ್ಗೆ 5 ಸ್ಟಾರ್ ಆತಿಥ್ಯವನ್ನ ಕೊಡಲಾಗ್ತಾ ಇದೆ. 108 ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗ್ತಾ ಇದೆ. ಜೈಲಿಂದಲೇ ಆಪ್ತರಿಗೆ ನಟ ದರ್ಶನ್ ವಿಡಿಯೋ ಕಾಲ್ ಕೂಡ ಮಾಡಿದ್ದಾರೆ. ವಿಡಿಯೋ ಕಾಲ್ನಲ್ಲಿ ನಟ ದರ್ಶನ್ ಅವರ ಫುಲ್ ಬಿಂದಾಸ್ ಗೊತ್ತಾಗ್ತಾ ಇದೆ. 25 ಸೆಕೆಂಡ್ಗಳ ವಿಡಿಯೋ ಕಾಲ್ ದೃಶ್ಯ ಫುಲ್ ವೈರಲ್ ಆಗಿದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಊಟ ಆಯ್ತಾ, ಆರಾಮಾಗಿದ್ದೀನಿ ಅಂತ ವಿಡಿಯೋ ಕಾಲ್ ಮುಖಾಂತರ ಮಾತುಕತೆಯನ್ನು ನಡೆಸಿದ್ದಾರೆ. ಮಾಮ ಏನ್ ಮಾಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಹಾಗಾದ್ರೆ ಅನುಮಾನ ಬರ್ತಾ ಇರತಕ್ಕಂಥದ್ದು ಪರಪ್ಪನ ಅಗ್ರಹಾರ ಜೈಲಲ್ಲಿ ಅಸಲಿಗೆ ಏನ್ ನಡೀತಾ ಇದೆ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ನಟ ದರ್ಶನ್ಗೆ ಕಾರಾಗೃಹದಲ್ಲಿ ಇನ್ನೂ ಏಲಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದೇನು ಸೆರೆಮನೆಯ ಅರಮನೆಯ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಒಂದು ಫೋಟೋ ರಿವೀಲ್ ಆಗಿತ್ತು. ಆ ಫೋಟೋದಲ್ಲಿ ದರ್ಶನ್ ಲಾನ್ನಲ್ಲಿ ಕೂತ್ಕೊಂಡು ಚೇರ್ ಹಾಕ್ಕೊಂಡು ಆರಾಮಾಗಿ ಕಾಫಿ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಫ್ರೆಂಡ್ಸ್ ಜೊತೆ ಕೂತಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಅಣ್ಣ ಓಕೆ ಅಣ್ಣ, ಓಕೆ ಅಣ್ಣ. ಅದಾದ್ಮೇಲೆ ಇದೊಂದು ವಿಡಿಯೋ ವೈರಲ್ ಆಗಿದೆ. ಈಗ ನೀವೀಗ ನೋಡ್ತಾ ಇದ್ದೀರಾ, ಇಲ್ಲಿ ಮೇಲ್ಗಡೆ ಕಾಣ್ತಾ ಇರ್ತಕ್ಕಂಥ ವ್ಯಕ್ತಿನೇ ಧರ್ಮ ಅಂತ. ಆತನು ರೌಡಿ ಶೀಟರೇ. ದರ್ಶನ್ ಬ್ಯಾರಕ್ ಪಕ್ಕದಲ್ಲೇ ಸೆಲ್ಲಲ್ಲಿ ಇರೋದು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಲ್ಲಿ ಮಾತನಾಡ್ತಾ ಇರೋದು ಹೊರಗಡೆ ಇರತಕ್ಕಂಥ ವ್ಯಕ್ತಿ ಸತ್ಯ ಅಂತ. ಈ ಸತ್ಯ ಅಂತಕ್ಕಂಥವನು ಒಬ್ಬ ರೌಡಿ ಶೀಟರ್. ಇದೆಲ್ಲ ಮುಂದೆ ಬರುತ್ತೆ, ಕಥೆ ಹೇಳ್ತೀನಿ. ಅವನ ಜೊತೆ ವಿಡಿಯೋ ಕಾಲ್ನಲ್ಲಿ ಆರಾಮಾಗಿದ್ದೀರಾ, ಊಟ ಆಯ್ತಾ, ತಿಂಡಿ ಆಯ್ತಾ ಅಂತ ದರ್ಶನ್ ಕೂಡ ಮಾತನಾಡಿದ್ದಾರೆ. ಅಲ್ಲಿಗೆ ದರ್ಶನ್ಗೆ ಎಲ್ಲ ಸವಲತ್ತುಗಳು ಸಿಗ್ತಾ ಇದೆ, ಇನ್ಕ್ಲೂಡಿಂಗ್ ಮೊಬೈಲ್. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣೆ. ಸಾಮಾನ್ಯವಾಗಿ ಸೆರೆಮನೆ ಅಂತಂದರೆ ಶಿಕ್ಷೆಯನ್ನು ಅನುಭವಿಸ್ತಕ್ಕಂಥದ್ದು. ಹೊರಗಿನ ಸಂಪರ್ಕವನ್ನು ಕಂಪ್ಲೀಟಾಗಿ ಕಡಿತಗೊಳಿಸಿ ಆತನಿಗೆ ಮನಪರಿವರ್ತನೆ ಆಗೋ ರೀತಿಯಲ್ಲಿ ಶಿಕ್ಷೆಯನ್ನು ಕೊಡ್ತಾರೆ. ಆದರೆ ಇಲ್ಲ, ಆ ರೀತಿ ಏನಿಲ್ಲ. ಆಮೇಲೆ ದರ್ಶನ್ಗೆ ಯಾವ ಪಶ್ಚಾತ್ತಾಪ ಕೂಡ ಕಾಡ್ತಾ ಇಲ್ಲ. ಒಬ್ಬ ವ್ಯಕ್ತಿಯನ್ನು ಅಮಾನುಷವಾಗಿ ಕೊಂದಿದ್ದೀನಿ ಅಂತಕ್ಕಂಥದ್ದು ಕೂಡ ಇಲ್ಲ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಹೊರಗಡೆ ಇಲ್ಲ ಅನ್ನೋದು ಒಂದನ್ನು ಬಿಟ್ಟರೆ ಜೈಲು ಒಳಗಡೆ ಎಲ್ಲ ರೀತಿ ಆತಿಥ್ಯ ಸಿಗ್ತಾ ಇದೆ. ನೀವು ವಿಡಿಯೋ ಕಾಲ್ ಮಾಡೋದನ್ನ ನೋಡ್ತಾ ಇದ್ದೀರಾ, ಆ ಫೋಟೋವನ್ನು ನೋಡ್ತಾ ಇದ್ದೀರಾ. ಇಷ್ಟೆಲ್ಲ ನೋಡಿದ ಮೇಲೆ ಆತನಿಗೆ ನಾರ್ಮಲ್ ಖೈದಿಗಳ ರೀತಿಯಂತೂ ಸಜಾ ಕೊಟ್ಟಿರಲ್ಲ. ಸಜಾ ಅನ್ನೋದಕ್ಕಿಂತ ವಿಚಾರಣಾಧೀನ ಖೈದಿ. ಆದರೆ ಆ ವೈಭೋಗ ಇದೆಲ್ಲವೂ ಕೂಡ ನೋಡ್ತಾ ಇದ್ದರೆ ಬಹಳ ಬಿಂದಾಸಾಗಿ ದರ್ಶನ್ ಇದ್ದಾರೆ. ದರ್ಶನ್ ಮನೆ ಊಟಕ್ಕೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಏನು ನಾಟಕ ಅಂತ ಅನಿಸ್ತಾ ಇದೆಯಪ್ಪ. ನೀನು ಯಾವನೇ ನೀನು? ನೀ ಯಾವನು ಕೇಳಕ್ಕೆ? ಅವರೇನು ವೆಯ್ಟ್ ಲಾಸ್ ಆಗಿರೋದು ನನಗೇನು ಅನ್ನಿಸ್ತಾ ಇಲ್ಲ. ಆ ಫೋಟೋ ನೋಡಿದ್ರೆ ವೆಯ್ಟ್ ಲಾಸ್ ಕೂಡ ಆಗಿಲ್ಲ. ವಿಗ್ ಒಂದು ತೆಗೆದಿದ್ದಾರಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.